ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. ಬೇಸಿಕ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ನ ಈ ವಿಡಿಯೋದಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಯೂಸ್ ಮಾಡುವಂಥ ಕೆಲವೊಂದು ಬೇಸಿಕ್ ಟರ್ಮ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಮ್ಮನ್ನು ಇನ್ಸ್ಟಾಗ್ರಾಮ್ ಹಾಗೆ ಟೆಲಿಗ್ರಾಮಲ್ಲಿ ಫಾಲೋ ಮಾಡ್ಬೋದು. ಈ ಎಲ್ಲ ಮಾಹಿತಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಹಾಗೆ ಈ ಬೇಸಿಕ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ನ ಕಂಪ್ಲೀಟ್ ವಿಡಿಯೋ ಸೀರೀಸನ್ನು ನೀವು ನಮ್ಮ ಚಾನಲ್ನ ಬೇಸಿಕ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಎನ್ನುವಂಥ ಪ್ಲೇಲಿಸ್ಟನ್ನು ಚೆಕ್ ಮಾಡೋದ್ರ ಮೂಲಕ ನೋಡ್ಕೋಬೋದು. ಸೊ ನಾವೀಗ ಕೆಲವೊಂದು ಬೇಸಿಕ್ ಟರ್ಮ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಟರ್ಮ್ ಬುಲ್ಲಿಶ್ ಅಂತ ನೀವು ಕೇಳಿರ್ಬೋದು. ಸೊ ಯಾವಾಗ ನಾವು ಬುಲ್ಲಿಶ್ ಅಂತ ಕರಿತೀವಿ ಅಂತ ಹೇಳಿದ್ರೆ, ಸೊ ಯಾವುದೊಂದು ಶೇರ್ನ ಪ್ರೈಸ್ ಜಾಸ್ತಿ ಆಗ್ತಾ ಇದೆ, ಅಪ್ ಹೋಗ್ತಾ ಇದೆ ಅಂತ ಹೇಳಿದ್ರೆ ಅದರಲ್ಲಿ ನಾವು ಬುಲ್ಲಿಶ್ ಆಗಿದ್ದೀವಿ ಅಂತ ಹೇಳ್ಬೋದು. ಸೊ ಯಾವುದೊಂದು ಸ್ಟಾಕ್ ಪಾಸಿಟಿವ್ ಆಗಿತ್ತು, ಸ್ಟಾಕ್ನ ಪ್ರೈಸ್ ಮೇಲೆ ಹೋಗ್ತಾ ಇತ್ತು ಅಂತ ಹೇಳಿದ್ರೆ ಅದು ಬುಲ್ಲಿಶ್ ಆಗಿದೆ ಅಂತ ನಾವು ಕರಿಬೋದು. ಅದೇ ರೀತಿ ಬೇರಿಶ್ ಅಂದರೆ ಯಾವುದೊಂದು ಶೇರ್ನ ಪ್ರೈಸ್ ಕಡಿಮೆ ಬರ್ತಾ ಇದೆ, ಡೌನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ನಾವು ಆ ಸ್ಟಾಕಲ್ಲಿ ಬೇರಿಶ್ ಆಗಿದ್ದೀವಿ, ಆ ಸ್ಟಾಕ್ನ ಟ್ರೆಂಡ್ ಬೇರಿಶ್ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಯೂಸ್ ಮಾಡುವಂಥ ವರ್ಡ್ ಟ್ರೆಂಡ್ ಅಂತ ಕೇಳಿರ್ಬೋದು ನೀವು. ಟ್ರೆಂಡ್ ಅಂತ ಹೇಳಿದ್ರೆ ಮಾರ್ಕೆಟ್ನ ಡೈರೆಕ್ಷನ್ ಅಂತ ಕರಿಬೋದು. ಸೊ ಯಾವ ಡೈರೆಕ್ಷನಲ್ಲಿ ಮಾರ್ಕೆಟ್ ಹೋಗ್ತಾ ಇದೆ ಅದನ್ನು ನಾವು ಟ್ರೆಂಡ್ ಅಂತ ಕರಿಬೋದು. ಸೊ ಮಾರ್ಕೆಟ್ ಅಪ್ ಹೋಗ್ತಾ ಇದೆಯಾ ಅಥವಾ ಡೌನ್ ಹೋಗ್ತಾ ಇದೆಯಾ, ಸೊ ಯಾವ ದಿಕ್ಕಿನಲ್ಲಿ ಮಾರ್ಕೆಟ್ ಹೋಗ್ತಾ ಇದೆ ಅನ್ನೋದನ್ನು ನಾವು ಟ್ರೆಂಡ್ ಅಂತ ಕರಿತೀವಿ. ಸೊ ಇಲ್ಲಿ ಅಪ್ ಟ್ರೆಂಡ್ ಅಂತ ಕರಿಬೇಕು ಅಂತ ಹೇಳಿದ್ರೆ ಮಾರ್ಕೆಟ್ ಅಪ್ ಹೋಗ್ತಾ ಇರಬೇಕು. ಅದೇ ರೀತಿ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಡೌನ್ ಬರ್ತಾ ಇತ್ತು ಅಂತ ಹೇಳಿದ್ರೆ ಮಾರ್ಕೆಟ್ ಒಂದು ಡೌನ್ ಟ್ರೆಂಡಲ್ಲಿ ಇದೆ ಅಂತ ನಾವು ಕರಿತೀವಿ. ಅದೇ ರೀತಿ ಒಂದು ರೇಂಜಲ್ಲಿ, ಒಂದು ನಿರ್ದಿಷ್ಟವಾದ ರೇಂಜಲ್ಲಿ ಟ್ರೇಡ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ಅದನ್ನು ನಾವು ರೇಂಜ್ ಬೌಂಡ್ ಮಾರ್ಕೆಟ್ ಅಥವಾ ಸೈಡ್ ವೇಸ್ ಟ್ರೆಂಡ್ ಅಂತ ಕರಿತೀವಿ. ಸೊ ಮಾರುಕಟ್ಟೆ ಯಾವ ಡೈರೆಕ್ಷನಲ್ಲಿ ಹೋಗ್ತಾ ಇದೆ ಅನ್ನೋದನ್ನು ನಾವು ಟ್ರೆಂಡ್ ಅಂತ ಕರಿತೀವಿ. ನೆಕ್ಸ್ಟ್ ಬರುವಂಥದ್ದು ಲಾಂಗ್ ಪೊಸಿಷನ್ ಅಂತ ಕೇಳಿರ್ಬೋದು ನೀವು. ಸೊ ಲಾಂಗ್ ಪೊಸಿಷನ್ ಅಂತ ಹೇಳಿದ್ರೆ, ಸೊ ಯಾವುದೊಂದು ಸ್ಟಾಕನ್ನು ನಾವು ಬೈ ಮಾಡಿದರೆ ಅಲ್ಲಿ ನಾವು ಲಾಂಗ್ ಪೊಸಿಷನನ್ನು ಹೊಂದಿದ್ದೀವಿ ಅಂತ ಕರಿಬೋದು. ಸೊ ಯಾವುದೊಂದು ಸ್ಟಾಕನ್ನು ಅಥವಾ ಯಾವುದೊಂದು ಟ್ರೇಡ್ಗೆ ಎಂಟರ್ ಆದಾಗ, ಬೈ ಸೈಡಲ್ಲಿ ಎಂಟರ್ ಆದಾಗ ಅದನ್ನು ನಾವು ಲಾಂಗ್ ಪೊಸಿಷನ್ ಅಂತ ಕರಿತೀವಿ. ಅದೇ ರೀತಿ ಶಾರ್ಟ್ ಪೊಸಿಷನ್ ಅಂತ ಹೇಳಿದರೆ ಯಾವುದೊಂದು ಶೇರನ್ನು ಫಸ್ಟ್ ಸೆಲ್ ಮಾಡಿ ನೆಕ್ಸ್ಟ್ ಬೈ ಮಾಡೋ ಉದ್ದೇಶನ ಹೊಂದಿದರೆ ಅದನ್ನು ನಾವು ಶಾರ್ಟ್ ಪೊಸಿಷನ್ ಅಂತ ಹೇಳ್ತೀವಿ. ಅಥವಾ ಯಾವುದೊಂದು ಫ್ಯೂಚರ್ ಅಂಡ್ ಆಪ್ಷನ್ ಪೊಸಿಷನ್ ಅನ್ನು ನಾವು ಫಸ್ಟ್ ಸೇಲ್ ಮಾಡಿ ನೆಕ್ಸ್ಟ್ ಬೈ ಮಾಡ್ತೀವಿ ಅಂತ ಹೇಳಿ ಅದನ್ನು ನಾವು ಶಾರ್ಟ್ ಪೊಸಿಷನ್ ಅನ್ನು ಹೊಂದಿದ್ದೀವಿ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಸ್ಕ್ವೇರ್ ಆಫ್ ಅಂತ ಹೇಳಿದ್ರೆ ನಮ್ಮ ಹತ್ರ ಯಾವುದೊಂದು ಟ್ರೇಡ್ ಇದೆ, ಯಾವುದೊಂದು ಪೊಸಿಷನಲ್ಲಿ ನಾವು ಇದ್ದೀವಿ, ಫಾರ್ ಎಕ್ಸಾಂಪಲ್ ಯಾವುದೊಂದು ಸ್ಟಾಕನ್ನು ಬೈ ಮಾಡಿ ಇಟ್ಕೊಂಡಿದ್ದೀವಿ, ಅದನ್ನು ಕ್ಲೋಸ್ ಮಾಡೋದನ್ನು, ಅದನ್ನು ಸೆಲ್ ಮಾಡೋದನ್ನು ನಾವು ಸ್ಕ್ವೇರ್ ಆಫ್ ಅಂತ ಕರಿಬೋದು. ಅಥವಾ ಯಾವುದೊಂದು ಶಾರ್ಟ್ ಪೊಸಿಷನನ್ನು ನಾವು ಹೊಂದಿದ್ದೀವಿ ಅದನ್ನು ಕ್ಲೋಸ್ ಮಾಡೋದು ಅಥವಾ ಅಲ್ಲಿ ಬೈ ಮಾಡೋದನ್ನು ನಾವು ಸ್ಕ್ವೇರ್ ಆಫ್ ಅಂತ ಕರಿತೀವಿ. ಯಾವುದೊಂದು ಪೊಸಿಷನನ್ನು ನಾವು ಹೊಂದಿದ್ದು ಓಪನ್ ಪೊಸಿಷನ್ ಇರುತ್ತೆ ನಮ್ಮ ಹತ್ರ, ಅದನ್ನು ನಾವು ಕ್ಲೋಸ್ ಮಾಡೋದನ್ನು ಸ್ಕ್ವೇರ್ ಆಫ್ ಅಂತ ಕರಿತೀವಿ. ನೆಕ್ಸ್ಟ್ ಇರುವಂಥದ್ದು ವಾಲ್ಯೂಮ್ ಅಂತ ಹೇಳಿದ್ರೆ ಯಾವುದೊಂದು ಶೇರಲ್ಲಿ ಯಾವುದೊಂದು ಪರ್ಟಿಕ್ಯುಲರ್ ಟೈಮಲ್ಲಿ ಎಷ್ಟು ವ್ಯವಹಾರ ಆಗಿದೆ, ಎಷ್ಟು ಶೇರ್ಸ್ಗಳು ಎಕ್ಸ್ಚೇಂಜ್ ಆಗಿದೆ ಅನ್ನೋದನ್ನು ನಾವು ವಾಲ್ಯೂಮ್ ಅಂತ ಕರಿತೀವಿ. ಸೊ ಒಂದು ಟ್ರೇಡ್ ಆಗಲಿಕ್ಕೆ ಅಲ್ಲಿ ಒಬ್ಬ ಬೈಯರ್ ಇರಬೇಕಾಗುತ್ತೆ, ಅದೇ ರೀತಿ ಅಲ್ಲಿ ಒಬ್ಬ ಸೆಲ್ಲರ್ ಇರಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ 100 ಶೇರನ್ನು ಒಬ್ಬ ಬೈಯರ್ ಬೈ ಮಾಡ್ತಾನೆ, ಅವನಿಗೆ 100 ಶೇರನ್ನು ಒಬ್ಬ ಸೆಲ್ ಮಾಡ್ತಾನೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಟ್ರೇಡ್ ಆಗುತ್ತೆ. ಅಲ್ಲಿ ನಾವು 100 ಶೇರ್ಗಳಲ್ಲಿ ವ್ಯವಹಾರ ಆಯಿತು, 100 ವಾಲ್ಯೂಮ್ ಟ್ರೇಡ್ ಆಯಿತು ಅಂತ ಕರಿಬೋದು. ಸೊ ಯಾವುದೊಂದು ಪರ್ಟಿಕ್ಯುಲರ್ ಟೈಮಲ್ಲಿ ಎಷ್ಟು ಶೇರ್ಗಳು ಎಕ್ಸ್ಚೇಂಜ್ ಆಗಿದೆ ಅನ್ನೋದನ್ನು ನಾವಿಲ್ಲಿ ವಾಲ್ಯೂಮ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ನೀವು ಕೇಳಿರ್ಬೋದು ಟಾಪ್ ಲೈನ್ ಹಾಗೆ ಬಾಟಮ್ ಲೈನ್ ಅಂತ. ಸೊ ಟಾಪ್ ಲೈನ್ ಅಂತ ಹೇಳಿದ್ರೆ ಕಂಪನಿಯ ಒಟ್ಟು ಆದಾಯ ಅಥವಾ ಗ್ರಾಸ್ ರೆವಿನ್ಯೂ ಅಥವಾ ಗ್ರಾಸ್ ಇನ್ಕಮ್ ಅಂತ ಕರಿತೀವಿ. ಹಾಗೆ ಬಾಟಮ್ ಲೈನ್ ಅಂತ ಹೇಳಿದ್ರೆ ಈ ಗ್ರಾಸ್ ರೆವಿನ್ಯೂ ಅಲ್ಲಿ ಅಥವಾ ಕಂಪನಿಯ ಒಟ್ಟು ಆದಾಯದಲ್ಲಿ ಎಕ್ಸ್ಪೆನ್ಸನ್ನು ಕಳೆದ ನಂತರ ಏನು ಸಿಗುತ್ತೆ ಅದನ್ನು ನೆಟ್ ಪ್ರಾಫಿಟ್ ಅಂತ ಏನು ಕರಿತೀವಿ, ಅದನ್ನು ನಾವು ಬಾಟಮ್ ಲೈನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ 52 ವೀಕ್ ಹೈ ಅಥವಾ ಲೋ. 52 ವೀಕ್ ಹೈ ಅಥವಾ ಲೋ ಅಂತ ಹೇಳಿದರೆ ಸೊ ಇದು ಒಂದು ವರ್ಷದ ಟೈಮ್ ಫ್ರೇಮನ್ನು ಸಜೆಸ್ಟ್ ಮಾಡುತ್ತೆ. ಸೊ ಯಾವುದೊಂದು ಸ್ಟಾಕ್ನ ಪ್ರೈಸ್ ಕಳೆದ 52 ವಾರದಲ್ಲಿ ಎಷ್ಟು ಹೈ ಮಾಡಿತ್ತು ಅದನ್ನು ನಾವು 52 ವೀಕ್ ಹೈ ಅಂತ ಕರಿತೀವಿ. ಅದೇ ರೀತಿ ಯಾವುದೊಂದು ಸ್ಟಾಕ್ ಕಳೆದ 52 ವಾರವನ್ನು ನಾವು ಕನ್ಸಿಡರ್ ಮಾಡಿದರೆ ಅದರ ಲೋ ಎಷ್ಟಾಗಿತ್ತು ಅದನ್ನು ನಾವು 52 ವೀಕ್ ಲೋ ಅಂತ ಕರಿತೀವಿ. ಸೊ ಯಾವುದೊಂದು ಸ್ಟಾಕ್ 52 ವೀಕ್ ಹೈಕ್ಕಿಂತ ಮೇಲೆ ಕರೆಂಟ್ಲಿ ಟ್ರೇಡ್ ಆಗ್ತಾ ಇದೆ ಅಂತ ಹೇಳಿದರೆ ಅದನ್ನು ನಾವು ಬುಲ್ಲಿಶ್ ಅಥವಾ ಪಾಸಿಟಿವ್ ಇದೆ ಆ ಸ್ಟಾಕ್ ಅಂತ ಕರಿಬೋದು. ಅದೇ ರೀತಿ ಕರೆಂಟ್ಲಿ ಆ ಸ್ಟಾಕ್ 52 ವೀಕ್ ಲೋ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಅಂತ ಹೇಳಿದ್ರೆ ಆ ಸ್ಟಾಕ್ ಒಂದು ನೆಗೆಟಿವ್ ಟ್ರೆಂಡಲ್ಲಿ ಇದೆ ಅಂತ ಹೇಳ್ತೀವಿ. ಸೊ 52 ವೀಕ್ ಅಂತ ಹೇಳಿದ್ರೆ ಕಳೆದ ಒಂದು ವರ್ಷದ ಟ್ರೇಡಿಂಗ್ ಪೀರಿಯಡ್ ಆಗುತ್ತೆ. ಕಳೆದ 52 ವಾರದಲ್ಲಿ ಆ ಸ್ಟಾಕ್ನ ಹೈ ಮತ್ತು ಲೋ ಪ್ರೈಸನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಸೊ ನೆಕ್ಸ್ಟ್ ಆಲ್ ಟೈಮ್ ಹೈ ಮತ್ತು ಆಲ್ ಟೈಮ್ ಲೋ. ಸೊ ಯಾವುದೊಂದು ಸ್ಟಾಕ್ನ ಪ್ರೈಸ್ ಪ್ರೀವಿಯಸ್ ಎಲ್ಲ ಪ್ರೈಸ್ಗಿಂತ ಫ್ರೆಶ್ ಹೈಯಲ್ಲಿ ಟ್ರೇಡ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ನಾವು ಆಲ್ ಟೈಮ್ ಹೈ ಅಂತ ಕರಿತೀವಿ. ಕರೆಂಟ್ ಟ್ರೇಡಿಂಗ್ ಪ್ರೈಸ್ ಹಿಂದಿನ ಎಲ್ಲ ಪ್ರೈಸ್ಗಿಂತ ಜಾಸ್ತಿ ಇದೆ ಅಂತ ನಾವು ಕನ್ಸಿಡರ್ ಮಾಡಿದರೆ ಆ ಸ್ಟಾಕ್ ಲಿಸ್ಟ್ ಆದಲ್ಲಿಂದ ಪ್ರೈಸನ್ನು ನಾವು ನೋಡಿದರೆ ಕರೆಂಟ್ ಪ್ರೈಸ್ ಹಿಂದಿನ ಎಲ್ಲ ಪ್ರೈಸ್ಗಿಂತ ಜಾಸ್ತಿ ಇತ್ತು ಅಂತೇಳಿ ಅದನ್ನು ನಾವು ಆಲ್ ಟೈಮ್ ಹೈ ಅಂತ ಕರಿತೀವಿ. ಅದೇ ರೀತಿ ಆಲ್ ಟೈಮ್ ಲೋ ಅಂತ ಹೇಳಿದ್ರೆ ಸೊ
ಆ ಸ್ಟಾಕ್ನ ಕರೆಂಟ್ ಪ್ರೈಸ್ ಅಥವಾ ಆ ಸ್ಟಾಕ್ನ ಪ್ರೈಸ್ ಹಿಂದಿನ ಎಲ್ಲ ಪ್ರೈಸ್ಗೆ ಕಂಪೇರ್ ಮಾಡಿದಾಗ ಲೋಯೆಸ್ಟ್ ಎಷ್ಟು ಹೋಗಿತ್ತು ಅದನ್ನು ನಾವು ಆಲ್ ಟೈಮ್ ಲೋ ಪ್ರೈಸ್ ಅಂತ ಕರಿತೀವಿ. ಸೊ ಯಾವುದೊಂದು ಸ್ಟಾಕ್ ಆಲ್ ಟೈಮ್ ಲೋ ಪ್ರೈಸಲ್ಲಿ ಇತ್ತು ಅಂತ ಹೇಳಿದ್ರೆ ಅದು ಆ ಸ್ಟಾಕ್ಗೆ ನೆಗೆಟಿವ್ ಆಗುತ್ತೆ, ಅಲ್ಲಿ ನೆಗೆಟಿವ್ ಟ್ರೆಂಡ್ ಇದೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ನೆಕ್ಸ್ಟ್ ಇರುವಂಥದ್ದು ಬ್ಲೂ ಚಿಪ್ ಸ್ಟಾಕ್. ಈ ವರ್ಡನ್ನು ನೀವು ತುಂಬ ಕೇಳಿರ್ಬೋದು. ಸೊ ಬ್ಲೂ ಚಿಪ್ ಸ್ಟಾಕ್ಸ್ ಅಂತ ಹೇಳಿದ್ರೆ ಸೊ ಯಾವುದೊಂದು ಗುಡ್ ಫಿನಾನ್ಷಿಯಲ್ ಟ್ರ್ಯಾಕ್ ರೆಕಾರ್ಡ್ ಅನ್ನು ಹೊಂದಿರುವಂಥ ಕಂಪನಿ ಆಗುತ್ತೆ, ಒಂದು ದೊಡ್ಡ ಕಂಪನಿ ಆಗುತ್ತೆ, ಒಂದಷ್ಟು ಸಮಯದಿಂದ ಚೆನ್ನಾಗಿ ಪರ್ಫಾರ್ಮ್ ಅನ್ನು ಮಾಡ್ತಾ ಇರುವಂಥ ಕಂಪನಿ ಆಗುತ್ತೆ, ಚೆನ್ನಾಗಿ ಫೈನಾನ್ಷಿಯಲ್ ಸ್ಟೆಬಿಲಿಟಿಯನ್ನು ಹೊಂದಿರುವಂಥ ಕಂಪ್ನಿ ಆಗುತ್ತೆ, ಇಯರ್ ಬೈ ಇಯರ್ ಒಂದು ಚೆನ್ನಾಗಿರುವ ಫಿನಾನ್ಷಿಯಲ್ ರಿಸಲ್ಟನ್ನು ಕೊಡ್ತಾ ಬರುತ್ತೆ. ಅದೇ ರೀತಿ ಆ ಕಂಪ್ನಿಯ ಸ್ಟಾಕ್ಗಳು ಮಾರುಕಟ್ಟೆಯಲ್ಲಿ ಒಂದಷ್ಟು ಹೆಸರನ್ನು ಮಾಡಿರುತ್ತೆ. ಸೊ ಎಲ್ಲರ ಮನೆ ಮಾತಾಗಿರುವ ಕಂಪ್ನಿಗಳಾಗಿರುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಯಾವುದೊಂದು ಡಿಫಿಕಲ್ಟ್ ಟೈಮಲ್ಲಿ ಕೂಡ ಸರ್ವೈವ್ ಆಗುವಂಥ ಕೆಪಾಸಿಟಿಯನ್ನು ಹೊಂದಿರುತ್ತೆ. ಆ ಕಂಪ್ನಿಗಳ ಫಿನಾನ್ಷಿಯಲ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಇಯರ್ ಬೈ ಇಯರ್ ಚೆನ್ನಾಗಿ ಪರ್ಫಾರ್ಮನ್ನು ಮಾಡ್ತಾ ಇರುವಂಥ ಕಂಪ್ನಿಗಳಾಗುತ್ತೆ. ಸೊ ನಾರ್ಮಲ್ ಈ ಬ್ಲೂ ಚಿಪ್ ಸ್ಟಾಕ್ಗಳ ಪ್ರೈಸ್ಗಳು ತುಂಬ ಜಾಸ್ತಿ ಇರುತ್ತೆ. ಹಾಗೆ ಈ ಬ್ಲೂ ಚಿಪ್ ಸ್ಟಾಕ್ಗಳು ಮಾರ್ಕೆಟ್ ಲೀಡರ್ಗಳಾಗಿರ್ತವೆ, ತಮ್ಮ ಸೆಗ್ಮೆಂಟಲ್ಲಿ ಮಾರ್ಕೆಟ್ ಲೀಡರ್ಶಿಪ್ ಪೊಸಿಷನನ್ನು ಈ ಬ್ಲೂ ಚಿಪ್ ಸ್ಟಾಕ್ಗಳು ಹೊಂದಿರ್ತವೆ, ಚೆನ್ನಾಗಿ ಪರ್ಫಾರ್ಮನ್ನು ಮಾಡ್ತಾ ಇರುವಂಥ ಕಂಪ್ನಿಗಳಾಗುತ್ತೆ, ಇದರ ಫಿನಾನ್ಷಿಯಲ್ ಟ್ರ್ಯಾಕ್ ರೆಕಾರ್ಡ್ ಚೆನ್ನಾಗಿರುತ್ತೆ. ಇಂಥ ಸ್ಟಾಕ್ಗಳನ್ನು ನಾವು ಬ್ಲೂ ಚಿಪ್ ಸ್ಟಾಕ್ಗಳಂತ ಕರಿಬೋದು. ಫಾರ್ ಎಕ್ಸಾಂಪಲ್ HDFC ಆಗಿರ್ಬೋದು, HDFC ಬ್ಯಾಂಕ್ ಆಗಿರ್ಬೋದು, ಇವುಗಳು ಒಂದಷ್ಟು ವರ್ಷದಿಂದ ಚೆನ್ನಾಗಿ ಪರ್ಫಾರ್ಮೆನ್ಸನ್ನು ನೀಡ್ತಾ ಬರುವಂಥ ಕಂಪ್ನಿಗಳಾಗುತ್ತೆ. ಇವುಗಳನ್ನು ನಾವು ಬ್ಲೂ ಚಿಪ್ ಸ್ಟಾಕ್ಗಳಂತ ಕರಿಬೋದು. ನೆಕ್ಸ್ಟ್ ಪೆನ್ನಿ ಸ್ಟಾಕ್ಸ್ ಅಂತ ಕೇಳಿರ್ಬೋದು ನೀವು. ಸೊ ಯಾವ ಸ್ಟಾಕ್ಗಳು ತುಂಬ ಕಡಿಮೆ ಪ್ರೈಸಲ್ಲಿ ಟ್ರೇಡ್ ಆಗ್ತಾ ಇರುತ್ತೆ, ಸೊ ಅವುಗಳನ್ನು ನಾವು ಪೆನ್ನಿ ಸ್ಟಾಕ್ಗಳಂತ ಕರಿಬೋದು. ನಾರ್ಮಲಿ ಈ ಕಂಪ್ನಿಯ ಸ್ಟಾಕ್ಗಳು ಚೆನ್ನಾಗಿ ಪರ್ಫಾರ್ಮನ್ನು ಮಾಡ್ತಾ ಇರೋದಿಲ್ಲ, ಅದೇ ರೀತಿ ಈ ಕಂಪ್ನಿಯ ಫಿನಾನ್ಷಿಯಲ್ಸ್ ಕೂಡ ಅಷ್ಟು ಚೆನ್ನಾಗಿ ಇರೋದಿಲ್ಲ. ಸೊ ಆ ರೀಸನಿಂದ ಈ ಕಂಪ್ನಿಗಳ ಶೇರ್ ಪ್ರೈಸಲ್ಲಿ ಡಿಕ್ರೀಸ್ ಆಗಿರುತ್ತೆ, ಒಂದು ತುಂಬ ಕಡಿಮೆ ಪ್ರೈಸ್ಗೆ ಬಂದಿರುತ್ತೆ. ಸೊ ಇವುಗಳನ್ನು ನಾವು ಪೆನ್ನಿ ಸ್ಟಾಕ್ ಅಂತ ಕರಿಬೋದು. ಸೊ ಶೇರ್ನ ಪ್ರೈಸ್ ತುಂಬ ಕಡಿಮೆ ಇರುತ್ತೆ, ಅದೇ ರೀತಿ ಕಂಪನಿಯ ಫಿನಾನ್ಷಿಯಲ್ ಅಷ್ಟೇನು ಚೆನ್ನಾಗಿ ಇರೋದಿಲ್ಲ, ಅದೇ ರೀತಿ ಒಂದಷ್ಟು ಲೋನ್ಗಳನ್ನು ಮಾಡಿರ್ತೇವೆ, ಅದೇ ರೀತಿ ಒಂದಷ್ಟು ಲಾಸ್ ಮೇಕಿಂಗ್ ಕಂಪನಿಗಳಾಗಿರುತ್ತೆ. ಸೊ ಇವುಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡೋದು ಅಷ್ಟೇನು ಒಳ್ಳೆಯದಲ್ಲ. ಸೊ ನೆಕ್ಸ್ಟ್ ಇರುವಂಥದ್ದು ಎವರೇಜಿಂಗ್. ಸೊ ನಾವು ಯಾವುದೊಂದು ಶೇರನ್ನು ಪರ್ಚೇಸ್ ಮಾಡಿದ ನಂತರ ಅವುಗಳ ಬೆಲೆ ಹೆಚ್ಚಾದಾಗ ಅಥವಾ ಬೆಲೆ ಕಡಿಮೆ ಆದಾಗ ಆ ಸ್ಟಾಕ್ಗಳನ್ನು ಇನ್ನೊಂದಿಷ್ಟು ಬೈ ಮಾಡೋದನ್ನು ನಾವು ಎವರೇಜ್ ಅಂತ ಕರಿಬೋದು. ಸೊ ಈ ರೀತಿ ಇನ್ನೊಂದಿಷ್ಟು ಬೈ ಮಾಡಿದಾಗ ನಮ್ಮ ಬೈಯಿಂಗ್ ಪ್ರೈಸಲ್ಲಿ ಎವರೇಜ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನಾವು ಬೈ ಮಾಡಿದಂಥ ಸ್ಟಾಕ್ನ ಪ್ರೈಸ್ ಜಾಸ್ತಿ ಆದಾಗ ಇನ್ನೊಂದಿಷ್ಟು ನಾವು ಆ ಸ್ಟಾಕನ್ನು ಬೈ ಮಾಡಿದಾಗ ಅಲ್ಲಿ ನಾವು ಎವರೇಜಿಂಗ್ ಅಪ್ ಅಂತ ಕರಿತೀವಿ. ಅದೇ ರೀತಿ ಇನ್ ಕೇಸ್ ನಾವು ಯಾವುದೊಂದು ಸ್ಟಾಕನ್ನು ಬೈ ಮಾಡಿದ್ದೀವಿ, ಅದರ ಪ್ರೈಸ್ ಇನ್ನೂ ಕಡಿಮೆ ಆಗುತ್ತೆ, ಇನ್ನೂ ಕಡಿಮೆ ಆದಾಗ ನಾವು ಇನ್ನೊಂದಿಷ್ಟು ಸ್ಟಾಕನ್ನು ಬೈ ಮಾಡಿದಾಗ ಅಲ್ಲಿ ಎವರೇಜಿಂಗ್ ಡೌನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಆ್ಯನ್ಯುವಲ್ ರಿಪೋರ್ಟ್. ಸೊ ಆ್ಯನ್ಯುವಲ್ ರಿಪೋರ್ಟ್ ಅಂತ ಹೇಳಿದ್ರೆ ಯಾವುದೋ ಒಂದು ಕಂಪನಿಯ ವಾರ್ಷಿಕ ವರದಿ ಅಂತ ಕರಿಬೋದು. ಇದರಲ್ಲಿ ಮೇಯ್ನ್ ಆಗಿ ಇರುವಂಥದ್ದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಇರುತ್ತೆ, ಆ ವರ್ಷದ ಫಿನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಮೇಯ್ನ್ ಆಗಿ ಇನ್ಕ್ಲೂಡ್ ಮಾಡಿರ್ತಾರೆ ಆ್ಯನ್ಯುವಲ್ ರಿಪೋರ್ಟಲ್ಲಿ. ಸೊ ನೆಕ್ಸ್ಟ್ ಅದೇ ರೀತಿ ಆ ಕಂಪ್ನಿಯ ಡೀಟೇಲ್ಸ್, ಬೇರೆ ಡೀಟೇಲ್ಸ್ಗಳನ್ನು ಸಹ ಇನ್ಕ್ಲೂಡ್ ಮಾಡಿರ್ತಾರೆ. ಆ ಕಂಪ್ನಿ ಯಾವ ರೀತಿ ಪರ್ಫಾರ್ಮನ್ನು ಮಾಡ್ತಿದೆ, ಅದರ ನೆಕ್ಸ್ಟ್ ಟಾರ್ಗೆಟ್ ಏನು, ಏನೆಲ್ಲ ಪ್ಲಾನಿಂಗನ್ನು ನೆಕ್ಸ್ಟ್ ಮುಂದೆ ಬರುವ ಫಿನಾನ್ಷಿಯಲ್ ಇಯರ್ಗಳಿಗೆ ಏನೆಲ್ಲ ಪ್ಲಾನಿಂಗನ್ನು ಹಾಕ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳನ್ನು ಈ ಆ್ಯನ್ಯುವಲ್ ರಿಪೋರ್ಟಲ್ಲಿ ಪ್ರೊವೈಡ್ ಮಾಡ್ತಾರೆ. ಮೇಯ್ನ್ ಆಗಿ ಇದರಲ್ಲಿ ಸಿಗುವಂಥದ್ದು ಆ ಕಂಪ್ನಿಯ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಸಿಗುತ್ತೆ, ಅದೇ ರೀತಿ ಕಂಪ್ನಿಯ ಬಗ್ಗೆ ಇತರ ಮಾಹಿತಿಗಳು ಸಿಗುತ್ತೆ. ಸೊ ಇದನ್ನು ನಾರ್ಮಲಿ ಆ್ಯನ್ಯುವಲ್ ಜನರಲ್ ಮೀಟಿಂಗಲ್ಲಿ ಸಬ್ಮಿಟ್ ಮಾಡಲಾಗುತ್ತೆ. ಸೊ ನೆಕ್ಸ್ಟ್ ಆ್ಯನ್ಯುವಲ್ ಜನರಲ್ ಮೀಟಿಂಗ್. ಸೊ ವಾರ್ಷಿಕ ಸಾಮಾನ್ಯ ಸಭೆ ಅಂತ ಕರಿತೀವಿ. ಕಂಪನಿಯ ಷೇರುದಾರರು ಮತ್ತು ನಿರ್ದೇಶಕರು ಏನಿರ್ತಾರೆ, ಬೋರ್ಡ್ ಆಫ್ ಡೈರೆಕ್ಟರ್ಸ್, ಸೊ ಇವರೆಲ್ಲ ವರ್ಷದಲ್ಲಿ ಒಂದು ಬಾರಿ ಮಾಡುವಂಥ ಸಭೆ ಆಗುತ್ತೆ, ಆ್ಯನ್ಯುವಲ್ ಜನರಲ್ ಮೀಟಿಂಗ್ ಅಂತ ನಾವು ಕರಿತೀವಿ. ಇಲ್ಲಿ ಕಂಪನಿಯ ನಿರ್ದೇಶಕರು ಕಂಪನಿಯ ಪರ್ಫಾರ್ಮೆನ್ಸ್ ಬಗ್ಗೆ ಷೇರುದಾರರಿಗೆ ಮಾಹಿತಿಯನ್ನು ಕೊಡ್ತಾರೆ, ಅದರ ನೆಕ್ಸ್ಟ್ ಪ್ಲಾನ್ಗಳ ಬಗ್ಗೆ ಷೇರುದಾರರಿಗೆ ಮಾಹಿತಿಯನ್ನು ಕೊಡ್ತಾರೆ. ಅದೇ ರೀತಿ ಕಂಪನಿಯ ಷೇರುದಾರರಿಗೆ ಲಾಭಾಂಶ ಕೊಡೋದಿದ್ರೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಅದೇ ರೀತಿ ಕಂಪನಿಯ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಥವಾ ಕಂಪನಿಯ ಆಡಿಟ್ ರಿಪೋರ್ಟ್ಗಳನ್ನು ಇಲ್ಲಿ ಅಪ್ರೂವ್ ಮಾಡ್ತಾರೆ. ಕಂಪನಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಗಳನ್ನು ಷೇರುದಾರರಿಗೆ ಇಲ್ಲಿ ಪ್ರೊವೈಡ್ ಮಾಡ್ತಾರೆ ಅಂತ ಹೇಳ್ಬೋದು. ಅದೇ ರೀತಿ ಇನ್ ಕೇಸ್ ಯಾವುದಾದ್ರೂ ಡಿಸಿಷನ್ ಮೇಲೆ ವೋಟಿಂಗನ್ನು ಮಾಡಬೇಕು ಅಂತಿದೆ, ಇಲ್ಲಿ ವೋಟಿಂಗ್ ಕೂಡ ಮಾಡಲಾಗುತ್ತೆ. ಸೊ ಇದನ್ನು ನಾವು ಆ್ಯನ್ಯುವಲ್ ಜನರಲ್ ಮೀಟಿಂಗ್ ಅಂತ ಕರಿತೀವಿ. ವರ್ಷಕ್ಕೆ ಒಂದು ಬಾರಿ ಇದನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಇದಿಷ್ಟು ಕೆಲವು ಬೇಸಿಕ್ ಟರ್ಮ್ಸ್ಗಳು, ನಾವು ಸ್ಟಾಕ್ ಮಾರ್ಕೆಟಲ್ಲಿ ಯೂಸ್ ಮಾಡುವಂಥ ಕೆಲವು ಬೇಸಿಕ್ ಟರ್ಮ್ಸ್ಗಳು. ಸೊ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.